ನೀವು ಮೋಟೋ ಎಡ್ಜ್ 50 ಪ್ರೋಗೆ HD ಕ್ಲಿಯರ್ ಹಾಕಿಸ್ಕೊಂಡಿದ್ದೀರಾ? ಹೌದು ಮೇಡಮ್, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ಅದು ಅಲ್ಲಿ ನನ್ಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕ್ಲೀನ್ ಆಗಿ ಕ್ಲಾರಿಟಿ ಆಗಿ ಮತ್ತೆ ಡಿಸ್ಪ್ಲೇ ಫುಲ್ ಫಿನಿಶಿಂಗ್ ಆಗಿದೆ. ಓಕೆ. ಮತ್ತೆ ಇದ್ರ ಮೇಲೆ ಹಾಕಿರೋದು ಸ್ಕ್ರೀನು ಚೆನ್ನಾಗಿ ಕಾಣ್ತಿದೆ, ಕ್ಲಾರಿಟಿ ಇದೆ ಅಂತ ಹೇಳ್ತೀರಾ? ಸೊ ಓಕೆ, ನೀವು ಮೊದಲು ಯಾವ್ದು ಯೂಸ್ ಮಾಡ್ತಾ ಇದ್ರಿ ಸರ್? ಸ್ಕ್ರೀನ್ ಗಾರ್ಡ್ ಅಥವಾ ಸ್ಕ್ರೀನ್ ಪ್ರೊಟೆಕ್ಟರ್ ಏನು ಯೂಸ್ ಮಾಡ್ತಾ ಇದ್ರಿ? ನಾನು ಏನು ಯೂಸ್ ಮಾಡ್ತಾ ಇರಲಿಲ್ಲ. ಬ್ರೇಕ್ ಆದ ನಂತರ ನನಗೆ ಇದು ಹಾಕಿದ್ಮೇಲೆ ಸ್ವಲ್ಪ ಬ್ರೇಕ್ ಆಗಿದಾಗ ಸರ್ವಿಸಿಗೆ ಕೊಟ್ಟಿದ್ರಿ ಅಲ್ವಾ? ಸೊ ಅದಾದ್ಮೇಲೆ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕಿಸ್ಕೋಬೇಕು ಅಂತ ಅನಿಸ್ತು ನಿಮಗೆ. ಓಕೆ, ಇವಾಗ ನೀವು ವರ್ಕ್ ಮಾಡಿ ನೋಡಿದ್ರಿ, ನಿಮ್ಗೆ ಟಚ್ ಫೀಲಿಂಗ್ ಎಲ್ಲ ಓಕೆ ಇದೆ ಅಲ್ವಾ? ಫಿಂಗರ್ ಪ್ರಿಂಟ್ ಎಲ್ಲ ವರ್ಕ್ ಆಗ್ತಾ ಇದೆಯಾ? ಓಕೆ, ಕಸ್ಟಮರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವಾಗ ಸ್ಕ್ರೀನ್ ಪ್ರೊಟೆಕ್ಟರ್ ಮೆಟೀರಿಯಲ್ ಎಲ್ಲ ನೀವು ನೋಡಿದೀರಾ. ಸೊ ಕೆಲವೊಬ್ರೆಲ್ಲ ತುಂಬಾ ಅದು ಏನು ಪೇಪರ್ ತರ ಇರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ವರ್ಕ್ ಆಗೋದಿಲ್ಲ, ಟಚ್ ಫೀಲ್ ಎಲ್ಲ ಇರೋದಿಲ್ಲ ಅಂತ ಹೇಳಿ. ಬಟ್ ಇವಾಗ ನೀವು ವರ್ಕ್ ಮಾಡಿ ನೋಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀರಾ ಸರ್? ಮೇಡಮ್, ನಾನು ಇದು ಡಿಸ್ಪ್ಲೇಗೆ ಗ್ಲಾಸ್ ಹಾಕೋಕಿನ್ನ ಈಗ ಹಾಕಿರೋ ಸ್ಕ್ರೀನ್ದು ಅದು ಹಾಕ್ಸಿದ್ರೆ ಸ್ವಲ್ಪ ತೆಳ್ಳಿಗೆ ಕ್ಲೀನ್ ಆಗಿ ಕಾಣತ್ತೆ. ಅದನ್ನ ಹಾಕಿದ್ರೆ ಸ್ವಲ್ಪ ಹೆವಿಯಾಗಿ ಕಾಣತ್ತೆ ಅನ್ನೋ ಒಂದು ಫೀಲಿಂಗ್ ಇಂದ ಇದು ಹಾಕ್ಸಿ ಚೆನ್ನಾಗಿದೆ, ಇನ್ವಿಸಿಬಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.